ಮಾಡಲೇಬೇಕು ಮಾಡಲೇಬೇಕು ಅವರಿಗೆ ಸೇವೆಯಿಂದ ಅಮಾನತು ಮಾಡಲೇಬೇಕು 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 10-15 ವರ್ಷಗಳಿಂದ ದುಡಿಸಿಕೊಂಡು ಕೈ ಬಿಟ್ಟಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಧಿಕ್ಕಾರ 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 ಕೆಲಸದಿಂದ ತೆಗೆದವರಿಗೆ ಪುನಃ ಕೆಲಸಕ್ಕೆ ತಗೊಳ್ಳೇಬೇಕು 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 ವೇತನ ಹಾಕುವಲ್ಲಿ ತಾರತಮ್ಯ ತೋರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಧಿಕ್ಕಾರ 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 ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಲೇಬೇಕು 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 ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಲೇಬೇಕು 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 ಅವರಿಗೆ ಸೇವೆಯಿಂದ ಅಮಾನತು ಮಾಡಲೇಬೇಕು 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 ಸೇವೆಯಿಂದ ಅಮಾನತು ಮಾಡೋವರೆಗೂ ಬಿಡುವುದಿಲ್ಲ 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 ಬೇಕೇ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು 10-15 ವರ್ಷಗಳಿಂದ ದುಡಿಸಿಕೊಂಡು ಕೈ ಬಿಟ್ಟಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಧಿಕ್ಕಾರ 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 ಕೆಲಸದಿಂದ ತೆಗೆದವರಿಗೆ ಪುನಃ ಕೆಲಸಕ್ಕೆ ತಗೊಳ್ಳೇಬೇಕು 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 ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಲೇಬೇಕು 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 ವೇತನ ಜಾರಿ ಮಾಡುವಲ್ಲಿ ತಾರತಮ್ಯ ತೋರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಓಕೆ ಸರ್. ಕಲಬುರಗಿ ನಗರದಲ್ಲಿ ಹೊಸದಾಗಿ ಪ್ರಾರಂಭವಾದ BCM ಬಾಲಕರ ಮೆಡಿಕಲ್ ಇಂಜಿನಿಯರ್ ವಸತಿ ನಿಲಯ ಹೊಸದಾಗಿ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರದ ಅನುಮೋದನೆ ಪಡೆದಿದೆ. ಇವತ್ತು ಹಾಸ್ಟೆಲ್ ಜನವರಿ ತಿಂಗಳದಾಗ ಪ್ರಾರಂಭ ಮಾಡಿವಂತ ನಾವು ಜನವರಿ ಫೆಬ್ರವರಿ 2 ತಿಂಗಳಂತೂ ಯಾವ ವಿದ್ಯಾರ್ಥಿನೂ ಬಂದಿಲ್ಲ. ಆದ್ರೆ ನಮ್ಮ ನದಾಫ್ ಅಂತೇಳಿ ಅವ ಕ್ರಿಮಿನಲ್ ಇವತ್ತು PSI ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದವು. ಅಂಥವನಿಗೆ ಹಾಸ್ಟೆಲ್ ಕೊಟ್ಟಾರೆ. ಅವ ಏನದ ಪ್ರಾರಂಭ ಮಾಡಿ ಸುಳ್ಳನೇ ಅಲ್ಲಿ ಏನು ಕೆಲಸನೂ ಇಲ್ಲ ಏನೂ ಇಲ್ಲ. ಒಬ್ಬನ ಸಲಕ್ಕೆ 4 ಮಂದಿ ಸಿಬ್ಬಂದಿ ತೊಗೊಂಡು ಅಡುಗೆ ಮಾಡಿಸಿ ಊಟ ಮಾಡಲಿಕ್ಕೆ 2 ತಿಂಗಳ ಅಟೆಂಡೆನ್ಸ್ ಕೊಟ್ಬಿಟ್ಟ ನಾವು ಹೆಸರಲ್ಲಿ ಇವ್ರಿಗೆ ಸ್ಯಾಲ್ರಿ ಮಾಡಿರಿ ಅಂತ. ವಿದ್ಯಾರ್ಥಿಗಳು ಬಂದಿದ್ದೆ ಹೋದ ತಿಂಗಳ 10-11 ತಿಂಗಳು ಬಂದಾರ ವಿದ್ಯಾರ್ಥಿಗಳು. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳೇ ಇಲ್ಲ. ಈಗೇನೋ ಒಂದು 8-10 ಹುಡುಗರು ಬಂದಾರ ಅಷ್ಟೇ. ಆದರೆ ಇವತ್ತು ಅವ್ರಿಗೆ ನಾವು ಅವಾಗೇ ಹೇಳಿದೆವು ಅವ ಕ್ರಿಮಿನಲ್ ಮೊಕದ್ದಮೆ ಅವನ ಮ್ಯಾಗ ಅದ. ಇನ್ನೂ ಅವ ಜೈಲಿನ ಕೇಸ್ ಇನ್ನು ನ್ಯಾಯಾಲಯದ ಕೇಸ್ ಅದ ಅವ್ನು ಇನ್ನೇ ಕ್ಲಿಯರೇ ಆಗಿಲ್ಲ. ಅವ್ನಿಗೆ ಯಾಕೆ ಕೊಟ್ರಿ ಅಂತಿಲ್ಲ, ಅವ್ರು ಕಮಿಷನರ್ ಅವ್ರು ಕೊಟ್ಟರು ಅಂತ ಹೇಳ್ತಾರೆ. ಅದು ಯಾರೇ ಕೊಡಲಿ ಅವನಿಗೆ ಬಿಡಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. 16 ವರ್ಷ ಸೇವೆ ಮಾಡಿದವರು ನಮ್ಮವ್ರು ಇನ್ನೂ ಹಳೆ ಸಿಬ್ಬಂದಿಗಳು ಇನ್ನೂ ಕೂಡ ಹೆಚ್ಚುವರಿಯಲ್ಲಿ ಇದ್ದಾರೆ. ಅವ್ರಿಗೆ ತೊಗೊರಿ ಅಂದೀವಿ, ಅವರಿಗೆ ತೊಗೋತೀವಿ ಅಂತ ಹೇಳಿದ್ರು. ಹೇಳಿ ನೀವು ಹಾಸ್ಟೆಲ್ಗೆ ಹೋಗ್ರಿ ಅವ್ರಿಗೆ ಬಿಡಿಸ್ರಿ ಅಂತೇಳಿ ಅವನಿಗೂ ಹೇಳಿದ್ರು. ಆದರೆ ಇವ್ರು 40 ದಿನ ಹಿಡಿದು ದಿನ ಮುಂಜಾನೆ ಹೋಗಿ ಸಂಜೆ ತನಕ ಕೂಡ ಹಾಸ್ಟೆಲ್ ಮುಂದೆ ಧರಣಿ ಮಾಡಿದ್ದಾರೆ 40 ದಿವಸ. ಆದರೆ ಈ ಜಿಲ್ಲಾಡಳಿತ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸುಳ್ಳು ಹೇಳೋದು, ನಾಳೆ ನಾಡ್ದು ಅವ್ನಿಗೆ ಕರೆಸ್ತೀವಿ ಬಿಡಿಸ್ತೀವಿ ನಿಮಗೆ ಸೇರಿಸ್ತೀವಿ ಅಂತೇಳಿ ಇಲ್ತನ ಸುಳ್ಳು ಹೇಳ್ಕೊತ ಬಂದಾರೆ. ಅದಕ್ಕೆ ನಾವು ಹೇಳ್ತೇವೆ ಈಗ ಅವ ಕ್ರಿಮಿನಲನ್ನು ಅವ್ನಿಗೆ ಮೊದಲು ಬಿಡಿಸಿ ಹೊರಗೆ ಹಾಕಿ ನಮ್ಮವ್ರು ಹಳಿ ಸಿಬ್ಬಂದಿ ತೋರಿ ಅಂತೇಳಿ. ಅಲ್ಲದೇ ಮ್ಯಾನ್ ಪವರ್ ಏಜೆನ್ಸಿ BCM ಇಲಾಖೆದು ಒಂದು ತಿಂಗಳು ಚೇಂಜ್ ಆಗ್ಯದ. ಯಾರೋ ಬೆಂಗಳೂರಿನ SLN ಅಂತ ಬಂದಾನೆ. ಆದರೆ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರಿಗೆ ಪ್ರತಿಯೊಬ್ಬರಿಗೂ ಕೂಡ 1,000, 1,100, 1,200 ರೂಪಾಯಿ ಹಿಂಗೆಲ್ಲ ಸ್ಯಾಲ್ರಿ ಮತ್ತು PF ಕಡಿಮೆ ಹಾಕಿಬಿಟ್ಟಿದ್ದಾನೆ. ಅದ್ರ ಬಗ್ಗೆ ನಾವು ಇವ್ರಿಗೆ ಹೇಳಿದ್ರೆ ಅದು ನಾವು ಕೇಳ್ತೀವಂತ ಅವನಿಗೆ ಮಾತಾಡಿದ್ರೆ ಅದೇನೋ ತಪ್ಪಾಗಿ ಬಂದದ್ದು. ಯಾರಿಗೂ ಒಬ್ರಿಗೆ ತಪ್ಪಾಗಿ ಬರ್ಬೋದು. ಇಡೀ 400 ಜನ ಸಿಬ್ಬಂದಿಗೆ ಎಲ್ಲೋಲ್ಲಿಂದ 1,000-1,200 ರೂಪಾಯಿ ಕಡಿಮೆ ಹಾಕ್ಯಾನವ. ಅಂಥವ್ರ ಮ್ಯಾಗೂ ಕೂಡ ಕ್ರಮ ಜರುಗಿಸ್ಬೇಕು. ಅಂಥ ಏಜೆನ್ಸಿ ಇಲ್ಲಿ ಕೊಡಬಾರ್ದು. ಒಳ್ಳೆ ನಾವು ಬಡವರು ಮೊದಲೇ ನಮ್ಮ ಸ್ಯಾಲ್ರಿ ಕಡಿಮೆ ಅದ, ಅದ್ರಾಗೆ ಇವರು ಕಟ್ ಮಾಡಿ ತಿಂತಾರೆ ಅಂದ್ರೆ ಇವ್ರು ಎಂಥ ಮನುಷ್ಯತ್ವ ಇಲ್ದವ್ರಲ್ಲ. ಇದ್ದಿದ್ದ ಸಂಬಳನೇ ಸರ್ಕಾರ ಒಂದು ಕಡೆ ಮಿನಿಮಮ್ ಏಜು 25,000 ಕೊಡ್ತೇವೆ ಅಂತೇಳಿ 1 ವರ್ಷ ಆಯಿತು. ಹೋದ ಮಾರದಾಗ ಒಪ್ಪಾರೆ. ಇನ್ನೂ ಇಲ್ಲಿವರೆಗೂ ಅದು ಮಿನಿಮಮ್ ಏಜ್ ಕೊಡ್ತಾ ಇಲ್ಲ. ಒಂದು ಕಡೆ ಮಿನಿಮಮ್ ಏಜ್ ಕೊಡ್ತಾ ಇಲ್ಲ. ಇದ್ದ ಸ್ಯಾಲ್ರಿದಾಗೆ ಈ ಮ್ಯಾನ್ ಪವರ್ ಏಜೆನ್ಸಿಗಳು ಕಟ್ ಮಾಡಿ ತಿಲ್ಲತ್ತಾರೆ. ಹೀಗಾಗಿ ಬದುಕೋದು ಭಾಳಷ್ಟು ಸಂಕಷ್ಟದಾಗ ನಮ್ಮ ಹೊರಗುತ್ತಿಗೆ ನೌಕರು. ಅದಕ್ಕೆ ಕೂಡಲೇ ಅವನ ಮ್ಯಾಗ ಮೊಹಮ್ಮದ್ ನದಾಫನ್ ಮ್ಯಾಗ ಕ್ರಮ ಜರುಗಿಸಿ ಅವನಿಗೆ ಸಸ್ಪೆಂಡ್ ಮಾಡಬೇಕು, ನಮ್ಮವ್ರಿಗೆ ತೊಗೋಬೇಕು. ಮತ್ತೊಬ್ಬ ವಾರ್ಡನ್ನು ಚಾರ್ಜ್ ಕೊಟ್ಟಿವಂತ ಜಿಲ್ಲಾಧಿಕಾರಿ BCM DC ಅವ್ರು ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಅವ ಚಾರ್ಜ್ ಕೊಟ್ಟಿಲ್ಲ. ಇವ್ರು ಆರ್ಡರ್ ಮಾಡಿ 8 ದಿನ ಆಯಿತು. ಅವ ಸಿಗಲ್ಲ, ಇವ್ರಿಗೆ ಅಂಜಲ್ಲ. ಅಂಥ ಒಬ್ಬ ಕ್ರಿಮಿನಲ್ ಅವನಿಗೆ ಪುನಃ ಜೈಲಿಗೆ ಹಾಕಬೇಕು ಅವನ ಮ್ಯಾಗ. ಅಂಥದ್ದು ಬಿಟ್ಟು ಇವರು ಅವನಿಗೆ ಹಾಸ್ಟೆಲ್ ನಡೆಸ್ಲಿಕ್ಕೆ ಕೊಡ್ತಾರೆ ಅಂದ್ರೆ ಭಾಳ ಇದ್ರ ಬಾಗ್ತದೆ. ಅದಕ್ಕಾಗಿ ಕೂಡಲೇ ಅವನ ಮೇಲೆ ಕ್ರಮ ಜರುಗಿಸ್ಬೇಕು. ನಮ್ಮೆಲ್ಲರಿಗೆ ನ್ಯಾಯ ಸಿಗಬೇಕು. ನಮ್ಮ ಹಳೆ ಸಿಬ್ಬಂದಿಗೆ ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ ಈ ಒಂದು ಹೋರಾಟ ಮೂಲಕ ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀವಿ.